ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ಹೆಬ್ಬುಲಿ ಕಳೆದ ಗುರುವಾರವಷ್ಟೇ ರಾಜ್ಯಾದ್ಯಂತ ಬಿಡುಗಡೆಯಾಗಿತ್ತು. ನಿರೀಕ್ಷೆಯಂತೆ ಮೊದಲ ದಿನ ಭರ್ಜರಿ ಓಪನಿಂಗ್ ಕೂಡ ಮಾಡಿತ್ತು. ಹೀಗಾಗಿ ಬಾಕ್ಸ್ ಆಫೀಸ್ನಲ್ಲಿ ಹೆಬ್ಬುಲಿ ಮೊದಲ ದಿನದ ಎಷ್ಟು ಕಲೆಕ್ಷನ್ ಮಾಡಿದೆ ಎಂಬುದು ಮಾತ್ರ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಿದೆ. ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಹೆಬ್ಬುಲಿ ಕ್ರೇಜ್ ನೋಡಿದ್ರೆ ಖಂಡಿತ ಈ ಚಿತ್ರ ಈ ಹಿಂದಿನ ಎಲ್ಲ ಬಾಕ್ಸ್ ಆಫೀಸ್ ದಾಖಲೆಗಳನ್ನ ಉಡೀಸ್ ಮಾಡುತ್ತೆ ಎಂಬ ಅಟ್ಟ ಹಾಕಿತ್ತು. ಬಹುಶಃ ಈ ಟಾಕ್ ಈಗ ನಿಜವಾಗಿದೆ ಅನ್ಸುತ್ತೆ. ಹೌದು, ಗಾಂಧಿನಗರ ಪಂಡಿತರ ಲೆಕ್ಕಾಚಾರದ ಪ್ರಕಾರ ಹೆಬ್ಬುಲಿ ಕನ್ನಡ ಇತಿಹಾಸದಲ್ಲೇ ಹೊಸ ಸೃಷ್ಟಿಯನ್ನ ಎಬ್ಬಿಸಿದೆ. ದಾಖಲೆಗಳ ಪ್ರಕಾರ ಹೆಬ್ಬುಲಿ ಚಿತ್ರವನ್ನ ಮೊದಲ ದಿನ ಸುಮಾರು 12.20 ಲಕ್ಷ ಜನರು ವೀಕ್ಷಿಸಿರಬಹುದು ಎಂದು ಅಂದಾಜಿಸಲಾಗಿದೆ. ಯಾಕಂದ್ರೆ ಮೊದಲ ದಿನ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 12.20 ಟಿಕೆಟ್ಗಳು ಸೋಲ್ಡ್ ಆಗಿತ್ತು ಅಂತ ಹೇಳಲಾಗ್ತಿದೆ. ಹೆಬ್ಬುಲಿ ಚಿತ್ರದ ಬಿಡುಗಡೆಯ ದಿನ ಸಾಮಾನ್ಯ ಚಿತ್ರಮಂದಿರಗಳಲ್ಲಿ 50 ರಿಂದ 100 ರೂಪಾಯಿ ಟಿಕೆಟ್ ಇದ್ರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ 850 ರೂಪಾಯಿವರೆಗೆ ಟಿಕೆಟ್ ಬೆಲೆ ನಿಗದಿಯಾಗಿತ್ತು. ಹೀಗಾಗಿ 12.20 ಟಿಕೆಟ್ಗಳು ಸೋಲ್ಡ್ ಆಗಿದ್ದು, ಅದರ ಟಿಕೆಟ್ ಬೆಲೆ ಆಧರಿಸಿ ನೋಡುವುದಾದರೆ ಹೆಬ್ಬುಲಿಯ ಮೊದಲ ದಿನದ ಅಂದಾಜು 10 ಕೋಟಿಯವರೆಗೂ ಬಿಸಿನೆಸ್ ಮಾಡಿದೆ ಎಂಬ ಲೆಕ್ಕಾಚಾರಗಳು ಗಾಂಧಿನಗರದಲ್ಲಿ ನಡೆಯುತ್ತಿದೆ. ಇದೇ ಮೊದಲ ಬಾರಿಗೆ ಕನ್ನಡ ಚಿತ್ರವೊಂದು ಕರ್ನಾಟಕದಲ್ಲಿ ಸುಮಾರು 450ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿದ್ದು ಕೂಡ ದೊಡ್ಡ ಯಶಸ್ಸಾಗಿತ್ತು. ಇದುವರೆಗೂ ಕನ್ನಡದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಮಾಸ್ಟರ್ ಪೀಸ್ ಚಿತ್ರ ಮೊದಲ ದಿನ ಅತಿ ಹೆಚ್ಚು ಗಳಿಕೆ ಮಾಡಿದೆ ಎನ್ನಲಾಗಿದೆ. ಆದರೆ ಹೆಬ್ಬುಲಿಯ ಎಂಟ್ರಿಯಿಂದ ಈ ದಾಖಲೆ ಬ್ರೇಕ್ ಆಗಿರುವ ನಿರೀಕ್ಷೆ ಕೂಡ ಈಗ ಚಂದನವನದಲ್ಲಿ ಹುಟ್ಟಿಕೊಂಡಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.